ಒಂದು ಘಟನೆ ಆದದ್ದು ಹೇಳ್ಬೇಕು ನಾನು ನಿಮಗೆ, ಅದು ಕೇಳಿರ್ಬೇಕು ನೀವೆಲ್ಲ. ಅದಕ್ಕೆ ಭಾಳ ಬರ್ದೀನಿ ನಾನು ಜಪಾನಕ್ಕೆ ಹೋಗಿದ್ದೆ ಭಾಳ ಹಿಂದೆ, 40-45 ವರ್ಷದಿಂದ ಮಾಸ್ತರ್ ಆದ ಒಂದು ಸ್ವಲ್ಪ ದಿವ್ಸಕ್ಕೆ. ಆ ಜಪಾನ್ನ ಟೋಕಿಯೋ ಯೂನಿವರ್ಸಿಟಿ ಹೋಗಿ ಪಾಠ ಮಾಡ್ತಿದ್ದೆ. ಒಂದು ದಿವಸ ಅವಾಗ ಜಪಾನ್ನಾಗ ಇನ್ನೂ ಟಿ ವಿ ಎಲ್ಲ ಬಂದಿತ್ತು, ಬಟ್ ನನಗೆ ಅರ್ಥ ಆಗ್ತಿದ್ದಿಲ್ಲ, ಜಪಾನಿ ಭಾಷೆ ತಿಳಿಯಂಗಿಲ್ಲ. ಹೋಟೆಲ್ನಾಗ ಇಳಿಸಿದ್ದೆ ನನ್ನ. ಇದ್ದಿದ್ದು 10 ತಿಂಗಳು, ನಾನು ಇದ್ದದ್ದು 10-11 ತಿಂಗಳಿದ್ದೆ. ಒಂದು ದಿವಸ ಲಘು ಬಂದೆ ಕೆಲಸದಿಂದ. ಏನು ಮಾಡೋದು, ರೂಮ್ನಾಗ ಕೂತು ಹೊರಗಡೆ ತೋಟದಾಗ ಅಡ್ಡಾಡ್ಕೊಂಬರೋಣ ಅಂತ ಹೋದೆ. ಬ್ಯೂಟಿಫುಲ್ ಗಾರ್ಡನ್ ಹೊರಗಡೆ ವಾಕಿಂಗ್ ಹೋದಾಗ ಒಬ್ಬ ಜಪಾನಿ ಹುಡುಗ ಬಂದ. 2 ಭುಜಕ್ಕೆ 2 ಬಿದಿರಿನ ಬುಟ್ಟಿ ಹಾಕ್ಕೊಂಡು ನಾನು. ಈಗ ನಾವು ಹೋದಾಗ ಬರ್ತಾರಲ್ಲ ಶೇಂಗಾ ಮಾರ್ಲಿಕ್ಕೆಲ್ಲ ಬರ್ತಾರಲ್ಲ, ಹಂಗೆ 2 ಬುಟ್ಟಿ ಹಾಕ್ಕೊಂಡಾನ. ಬಂದು ಇಳಿಸಿ ಅದ್ರ ಏನು ಸಾಮಾನು ತೆಗೆದು ಮಾರ್ಲಿಕ್ಕತ್ತ. ಏನು ಮಾರ್ತಾನೆ ಇವ ಅಂತ ನೋಡಿದೆ. ಒಳಗಿನ ಪಾರಿವಾಳ ತೆಗೆದ. ಎಲ್ಲ ಇವನ ಜಪಾನ್ಯಾಗ ಪಾರಿವಾಳ ಶಿಸ್ತು ಹಾಕೂತಾವ್ ನೋಡ್ರಿ, ಹಾರುದೇಲ್ ಹೊರಗೆ ಅಂದ್ಕೊಂಡೆ. ಪಾರಿವಾಳ ಅಲ್ಲದು, ಗೊಂಬಿ. ಥೇಟ್ ಪಾರಿವಾಳದಂಗೆ ಇತ್ತು. ಆಗಿನ ಕಾಲಕ್ಕೆ ಕೀಲಿ ಕೊಟ್ಟರೆ ಹೋಗುವಂಥ ಮೆಕ್ಯಾನಿಕಲ್ ಟಾಯ್ಸ್ ಭಾಳ ಫೇಮಸ್ ಜಪಾನ್ಯಾಗ. ಹಿಂಗೆ ಅವ್ನು ಪರೀಕ್ಷೆ ತೆಗೆದ. ಥೇಟ್ ಪಾರಿವಾಳ ರೀ, ಅದೇ ಸೈಜು, ಅದೇ ಥರದ ಬಣ್ಣ, ಅದೇ ಥರದ ಗರಿ ಮೇಲೆ ಕಣ್ಣು ಗರಗರ ತಿರುಗಬೇಕು, ಚುಂಚು. ಕೈಯಾಗಿ ಹಿಡ್ಕೊಂಡ ಬಲಗಡೆ ರೆಕ್ಕಿ ಎತ್ತಿದ. ಅಲ್ಲೊಂದು ಕೀಲಿತ್ತು, ಕೀಲಿ ಕೊಟ್ಟ. ಕೀಲಿ ಕೊಟ್ಟು ಹಿಂಗೆ ಒಗದ. ಅದೇನು ಮಾಡ್ತೀರಿ, ರೆಕ್ಕಿ ಪಟ ಪಟ ಬಿಡ್ಕೋತ ವಿಮಾನದಂಗೆ 3 ಸುತ್ತು ಹಾಕಿ ವಿಮಾನದಂಗೆ ಇಳಿತು. ಭಾಳ ಚಂದ ಅನಿಸ್ತು ನನಗೆ. ನನ್ನ ಅಕ್ಕನ ಮಗಳಿಗೆ ತೊಗೋಬೇಕು ಅಂತ ಆಸೆ. ಅವಾಗ ಇಂಗ್ಲೀಷ್ ಬರೋದಿಲ್ಲ, ನಾನು ಜಪಾನಿ ಭಾಷೆ ಬರೋದಿಲ್ಲ. ಏನು ಮಾಡೋದು, ಹರಕ್ ಇಂಗ್ಲೀಷ್ನ್ಯಾಗ ಎನ್ ನಂದೇನೋ ಮಾಡಿ ಅವಾಗ ಅಷ್ಟು ರೊಕ್ಕ ಕೊಟ್ಟು ಕೊಂಡ್ಕೊಂಡೆ. ನೀವೇನು ರೀ ಜಾತ್ರೆಗೆ ಹಿಂಗೆ ಕೊಂಡ್ಕೊಂಡ್ರೆ ಏನು ಮಾಡ್ತೀರಿ ಫಸ್ಟು? ಮಕ್ಕಳಿಗೆ ಆಟಿಕೆ ಸಾಮಾನು ತೊಗೊಂಡ್ರೆ ಏನು ಮಾಡ್ತೀರಿ ಫಸ್ಟು? ಟ್ರೈ ಮಾಡ್ತಿರಲ್ಲ. ನಾನು ಅದೇ ತಪ್ಪು ಮಾಡಿದೆ. ಪಬ್ಲಿಕ್ ಗಾರ್ಡನ್ ರೀ, ಅವು ಹಾರಿಸಿದ್ದು ನೋಡಿದ್ನಲ್ಲ ನಾನು, ಗೊತ್ತದ ಅಂತ ತಿಳ್ಕೊಂಡೆ. ಪಕ್ಷಿ ತೊಗೊಂಡೆ, ರೆಕ್ಕೆ ಎತ್ತಿದೆ, ಕೀ ಕೊಟ್ಟೆ, ಅವು ಹಾರಿಸಿದ್ದು ನೋಡಿದ್ನಲ್ಲ, ಹಾಗೆ ಒಗದೆ. 3 ಸುತ್ತು ಹಾಕಲಿಲ್ಲ, ಅದು ಸೀದಾ ಹೋತು. ನಿಮಗೂ ಅನುಭವ ಆಗಿರ್ತದೆ. ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಕೊಡಿಸ್ತೀರಿ, ಕರ್ರ ಅಂತ ತಿರುಗಿಸೋದೇನೇ ಇರ್ತದೆ. ಅವ ತಿರುಗಿಸಿದಾಗ ಚಂದ ಕಾಣಿಸ್ತದು, ನಿಮಗೆ ತಿರುಗಿಸ್ಲಿಕ್ಕೆ ಬರೋದಿಲ್ಲ. ಅದು ಸೊ ಪ್ರಾಕ್ಟೀಸ್ ಬೇಕಾಗ್ತದೆ. ನಂದು ಹಂಗೆ ಹಣೆ ಬರ, ಒಗದದ್ದು ಸೀದಾ ಹೋತದು. ನನಗೆ ಗಾಬರಿ, ಯಾರಿಗಾರು ಬಡಿದ್ರೆ ಗಾಯ ಚೂಪದ, ಪೆಟ್ಟಾಗ್ಲಿಕ್ಕಿಲ್ಲ. ಹಿಂಗೆ ಬಾಯಿ ತಕೊಂಡು ನೋಡ್ಕೊಂಡು ನಿಂತೀನಿ, ಎಲ್ಲಿ ಹೋತಪ್ಪ ಇದು ಅಂತೇಳಿ ನಾನು ಎದೆ ಬಡ್ತಾ ನಿಂತು ಹೋತು. ಎದುರಿಗೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬರ್ತಿದ್ರು, ಹಸ್ಬೆಂಡ್ ಆ್ಯಂಡ್ ವೈಫ್. ಗಂಡು ಒಂದು 26-27 ಇರಬೇಕು, ಹೆಂಡತಿಗೆ ಒಂದು 21-22. ಅವರಿಬ್ಬರು ನಡುವೆ ಒಂದು ಸಣ್ಣ ಹುಡುಗ ಮಗು, 1.5-2 ವರ್ಷದ ಮಗು ನಡ್ಸ್ಕೊಂಡು ಬರ್ಲಿಕ್ಕತ್ತಾರೆ. ಈ ದರಿದ್ರ ಪಕ್ಷಿ ನಾನೇ ಬಿಟ್ಟು ತಾನೇ ಅದು ಸೀದಾ ಹೋಗಿ ಮಗುನ ಹಣಿಗೆ ಬಿಡಿತ್ರಿ, ಬಲಗಣ್ಣಿನ ಮೇಲೆ ರಕ್ತ ಬಳ ಬಳ ಸೋರ್ಲಿಕ್ಕತ್ತೆ. ಇದೇನಾದರೂ ಬೆಳಗಾವಿನಾಗ ಮಾರ್ಕೆಟ್ನಾಗ ಆಗಿದ್ರೆ ಏನಾಗ್ತಿತ್ತು, ಮಾರುತಿ ಗಲ್ಲಿಯೊಳಗೆ ಆಗಿದ್ರೆ ಒಂದು 100 ಮಂದಿ ಸೇರ್ತಿದ್ರು. ನನಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಿದ್ರಂದ್ರೆ ಮುಂದೆ ಕನಸನ್ಯಾಗ ಸಹಿತ ಪಾರಿವಾಳ ಬರೋದಿಲ್ಲ ನನಗೆ. ಹಂಗೆ ಆಗ್ತಿತ್ತು. ನನಗೆ ಹಾಗೆ ಆಗ್ತದಂತ ಹಿಂಗೆ ನೋಡ್ಕೋತ ನಿಂತಿದ್ದೆ. ಆ ಹುಡುಗ ಓಡಿ ಬರ್ಲಿಕ್ಕತ್ತ ನನ್ನ ಕಡೆ ಗಂಡ. ನನಗೆ ಬೀಳ್ತಿದ್ದೆ ಅನ್ಕೊಂಡು ಕೂತಿದ್ದೆ ನಾನು. ಅವ ಪಕ್ಷಿ ಬಿದ್ದಿತ್ತಲ್ಲ ಎತ್ಕೊಂಬಂದ, ಇಟ್ಟು ದೂರ ನಿಂತ. ನಾನು ಹಿಂಗೆ ನೋಡ್ದ, ಏಷ್ಯನ್ ಅಂತ ಕೇಳ್ದ. ಏಷ್ಯಾ ಖಂಡದವ ನೆನಪಾನೆ ಮಾರಿ ನೋಡಿದ್ರೆ ಗೊತ್ತಾಗ್ತಾರೆ ಏಷ್ಯನ್ ಅಂತೇಳಿ. ಎಸ್ ಇಂಡಿಯನ್ ಅಂದೆ. ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಂದ. ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್. ಹರಕ್ ಇಂಗ್ಲೀಷ್ನ ಹತ್ತಿರ ಬಂದ. ಒಂದು ಬೈಲಿಲ್ರಿ ನನಗೆ, ಧ್ವನಿ ಏರಿಸ್ಲಿಲ್ಲ. ಹತ್ತಿರ ಬಂದ, ಆ ಪಕ್ಷಿ ತಗೊಂಡ, ಬಲಗಡೆ ರೆಕ್ಕೆ ಎತ್ತಿದ, ಕೀಲಿ ಕೊಟ್ಟ, ಹೀಗೆ ಹೋಗದ. ಈ ಸಲ 3 ಸುತ್ತ ಹಾಕಿಳಿತದ. ನನಗೆ ಅಗದಿ ಭಕ್ತಿಯಿಂದ ಅಗದಿ ವಿನಯವಾಗಿ ಹೇಳ್ದ, ಸರ್ ಇದು ಹಿಂಗೆ ಒಗಿಬೇಕ್ರಿ ಸರ್ ಅಂತ. ಇನ್ಯಾರು ಒಗಿತಾರ್ರಿ, ಮಗದ ಅನಾಹುತ ಮಾಡಿಲ್ಲ ನಾನು. ಆದ್ರೆ ನನಗೆ ಗಾಬರಿ ಆದದಂದ್ರೆ ಬೈಲಿಲ್ಲವ. ಅವ ಬೈದಿದ್ರೆ ಸಮಾಧಾನ ಆಗ್ತಿತ್ತು ನನಗೆ. ತಪ್ಪು ಮಾಡಿ ನಾನು, ಮಗು ಗಾಯ ಮಾಡೀನಿ, ಕೈ ಮುಗಿದೆ, ತಪ್ಪಾಗ್ತಿರಿ ನನ್ನ ಕಡೆಯಿಂದ, ಮಗು ಗಾಯ ಆಯ್ತು, ಐ ಆಮ್ ಸಾರಿ ಫಾರ್ ಇಟ್ ಅಂದೆ. ಸರ್ ಹಂಗೆ ಮಾಡಬೇಡ್ರಿ ಸರ್, ಕೈ ಮುಗಿಬೇಡ್ರಿ ಸರ್, ಏನಾಗಿಲ್ಲ, ಸಣ್ಣ ಗಾಯ, ಮಗು ಆರಾಮದ ಅಂದ. ಆ ತಾಯಿನ ನೋಡಿದೆ, ಆಕೆ ಮೊಳಕಾಲು ಅವ್ರು ಕೂತಾಳ, ವಸ್ತ್ರ ತೊಗೊಂಡು ಹಣಿ ರಕ್ತ ಒರೆಸ್ತಾಳೆ. ಆ ಹುಡುಗ ಅಳ್ತದಿನ್ನ, ಈಕೇನು ಮಣ ಅಂತಾಳ. ಆಕೆ ಮಾತಾಡೋದು ನನಗನಿಸ್ತು, ಆಕೆ ನೀನು ಬೈಲಿಕ್ಕೆ ಹತ್ತಾಳ ಅಂತ ನನ್ನ ಮನಸ್ಸು. ಮತ್ತು ಕೈ ಮುಗಿದೆ, ದಯವಿಟ್ಟು ನಿಮ್ಮ ಹೆಂಡ್ತಿಗೆ ನನಗೆ ಕ್ಷಮ ಹೇಳ್ರಿ, ಮಗುಗೆ ಪೆಟ್ಟು ಮಾಡಬೇಕು ಅಂತ ಆದದ್ದಲ್ಲ, ಅಕಸ್ಮಾತ್ ಆದದ್ದು, ಐ ಆಮ್ ವೆರಿ ಸಾರಿ ಫಾರ್ ಇಟ್ ಅಂತ ಕೈ ಮುಗಿದೆ. ಸರ್ ಹಂಗೆ ಮಾಡಬೇಡ್ರಿ ಸರ್, ಆಕೆಗೆ ಇಂಗ್ಲೀಷೇ ಬರೋದಿಲ್ಲ, ಆಕೆ ನನಗೆ ಹೇಳಕತ್ತಾಳ, ದಯವಿಟ್ಟು ಬೇಸರ ಮಾಡ್ಕೊಳ್ಳೋದು ಬೇಡ, ಅವರು ಮಗುಗೇನು ಜಾಸ್ತಿ ಇಲ್ಲ, ಸಣ್ಣ ಗಾಯ ಆಗ್ಯದ ಅಂತ ಹೇಳಿ. ನನಗೆ ಕಪಾಳಿ ಹೊಡೆದಂಗೆ ಆತ್ರಿ. ಆ ಪಕ್ಷಿ ತೊಗೊಂಡು ಕೋಟ್ನ ಹಾಕ್ಕೊಂಡು ಮನೆಗೆ ಕುದೀತಿದ್ದು ನಾನು ರಕ್ತ ನನ್ನ ಬಗ್ಗೆ. ಮನೆಗೆ ಬಂದು ಏನಪ್ಪ ಹುಡುಗ ಗಾಯ ಮಾಡಿಬಿಟ್ನಲ್ಲ ಅಂತ ಬಂದು ರಿಸೆಪ್ಷನಿಸ್ಟ್ ಇರ್ತಾಳಲ್ಲ ಸ್ವಾಗತಕಾರ್ತಿ, ಆ ಹುಡುಗಿ, ಆಕೆ ಹೇಳಿದೆ, ಇಂಥ ಒಂದು ಘಟನೆ ಆತ ಹೊರಗೆ. ನನಗೆ ಅಕಸ್ಮಾತ್ ಭಾಳ ತಾಳ್ಮೆ ಇರೋ ಗಂಡ ಹೆಂಡತಿ ಸಿಕ್ಕರು, ಇನ್ನೆಲ್ಲರೂ ಹೆಂಗೆ ಇದ್ದಾರೆ ಇಲ್ಲಿ ಅಂತ ಕೇಳಿದೆ. ಆಕೆ ತಲೆ ಸಹಿತ ಎತ್ತಲಿಲ್ರಿ. ಪುಣ್ಯ ಮಾಡಿದ್ದೆ ಅಂದು. ಏನು ಪುಣ್ಯ ಅಂತ ಕೇಳಿದೆ.
ಅವ್ರು ಸಣ್ಣ ವಯಸ್ಸಿನವರಾಗಿದ್ರು ಅಂತ ಸುಮ್ಮನೆ ಬಿಟ್ರಿ ನಿನ್ನ. ಅವ್ರು ಏನಾದರೂ ಮುದುಕರಾಗಿದ್ರು ಹೊಡೆದು ಚಟ್ನಿ ಮಾಡ್ತಿದ್ರು ನಿನ್ನ ಅಂದ್ಲು. ಇಫ್ ದೇ ವೇರ್ ಟು ಬಿ ಓಲ್ಡರ್ ದೇ ವುಡ್ ಹ್ಯಾವ್ ಬೀಟನ್ ಯು ಟು ಪಲ್ಪ್ ಅಂದ್ಲು. ನಂದು ಎಲ್ಲ ಇವನ ನಮ್ಮ ದೇಶದ ರಿವರ್ಸ್ ಅಲ್ಲ. ಮುದುಕರಾಗಿದ್ರೆ ಏನು ಜಗಳ ಬಿಡೋ ಮಾರ, ಹೋಗ್ಲಿ ಬಿಡು, ಹೋಗಿ ಮುಗಿತಲ್ಲ, ಹೋಗಿ ನಡಿ ಅಂತಿದ್ರು. ಹುಡುಗರಾದ್ರೆ ತೋಳಿ ಹರಿಸ್ತಾ. ಆಕೆ ಹೇಳಿದ್ಲು, ಹುಡುಗರು ಅಂದ್ಬಿಟ್ರೆ ನಿಮ್ಮನ್ನವರು, ಮುದುಕರಾಗಿದ್ರು ಹೊಡಿತಿದ್ರು. ಹಂಗೆ ಯಾಕೆ ಆತು ಅಂತ ಕೇಳಿದೆ. ಆಕೆ ಹಂಗೆ ಇದ್ದು ಹಂಗೆ ನಮ್ಮಲ್ಲಿ ಹಿಂಗೆ ಇದೆ. ಹುಡುಗರು ಸಿಟ್ಟು ಬರೋದಿಲ್ಲ, ಇನ್ನು ಮುದುಕರಿಗೆ ಸಿಟ್ಟು ಭಾಳದ. ಹುಡುಗರು ಸಿಟ್ಟು ಬರೋದಿಲ್ಲ. ಹೌದು ಬರೋದಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ, ಬರೋದಿಲ್ಲ. ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂದು. 3 ದಿವಸ ಕರ್ಕೊಂಡು ಹೋದಕ್ಕಿನ ಸೇಂಟ್ ಜೋಸೆಫ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಅಲ್ಲಿ ಪಾದ್ರಿ 77 ವರ್ಷದ ಮನುಷ್ಯ. ಅವನು ನನ್ನ ಪ್ರವರ ಹೇಳ್ಕೊಂಡು ಹಿಂಗೆ ಬಂದೀನಿ ರೀ ಭಾರತದಿಂದ. ಈ ಹುಡುಗಿ ಹೇಳ್ತಾಳೆ, ಹುಡುಗರು ಸಿಟ್ಟು ಬರೋದಿಲ್ಲ ಅಂತ. ಹೌದೇನು ಅಂತ ಕೇಳಿದೆ. ಮೊದಲೇ ಗಾಬರಿ ಆಗಿದ್ದೆ ನಾವು ಮಾತು ಕೇಳಿ. ಅವ್ನು ಇನ್ನೂ ಗಾಬರಿ ಮಾಡಿಬಿಟ್ಟ ನಾನು. ಹೌದಂದ. ಅವ್ನು ಏನು ಹೇಳ್ದ ಬಂದ, ಎಸ್ ಯಂಗ್ ಪೀಪಲ್ ಡು ನಾಟ್ ಗೆಟ್ ಆ್ಯಂಗ್ರಿ ಅಂದ್ಬಿಟ್ಟು, ಎನಿ ಒನ್ ಬಾರ್ನ್ ಆಫ್ಟರ್ 1948 ಕೆನಾಟ್ ಬಿ ವೈಲೆಂಟ್. 48ನೇ ಇಸ್ವಿ ಆದ್ಮೇಲೆ ಹುಟ್ಟಿದವ್ರು ಯಾರಿಗೂ ಕೋಪ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ. ನಾನು ಎಲ್ಲ ಇವನ ಜಪಾನೀಸು ಇವ್ರೇನು ಜೀನ್ಸೇ ಚೇಂಜ್ ಮಾಡ್ಯಾರೇನೋ ಹೇಳಕ್ ಬರೋದು. ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಅದ ಅವ್ರದ್ದು. ಹೆಂಗೆ ಮಾಡಿದ್ರು? ನಂದೆ 48ನೇ ಇಸ್ವಿಗೆ ಏನಾಯ್ತು ನಿಮ್ಮಲ್ಲೇ? 48 ನಿಮಗೂ ಅಷ್ಟೇ ಇತ್ತು, ನಮಗೂ ಇದ್ದಿದ್ದಿಲ್ಲ. 48ನೇ ಇಸ್ವಿ ನಮಗೂ ಇತ್ತಲ್ಲ, 48ನೇ ಇಸ್ವಿ ನಮಗೂ ಇತ್ತಲ್ಲ, ಅವ್ರಿಗಷ್ಟೇ ಅಲ್ಲ. ನಾವು ಬುದ್ಧಿವಂತರು, ನಾವೇನು ಮಾಡಿದ್ವಿ ಗೊತ್ತದನ್ನು? ಶುರು ಆದ ಕೂಡಲೇ 48ನೇ ಇಸ್ವಿಗೆ ಈ ಗಾಂಧಿ ಭಾಳ ಅಂತಾನೆ, ಅಹಿಂಸಾ ಅಂತಾನೆ, ಸಾಕ್ಬಿಡ್ರಿ ಅಂತ ತಿಳ್ಕೊಂಡು ಗಾಂಧಿನ ಕೊಂದು ಹಾಕ್ಬಿಟ್ರಿ ಜನವರಿ 30ಕ್ಕೆ. ಅಲ್ಲೇ ನಿಮಗೆ ನಿಜ ಹೇಳ್ತೀನಿ ಸರ್, ನಿಮಗೆ ಆಶ್ಚರ್ಯ ಆಗ್ತದೆ. ನೀವು ಜಪಾನಿಗೆ ಹೋದ್ರೆ ಬಾಯಿ ಬಿಟ್ಟು ಹೇಳ್ತಾರೆ ಅಲ್ಲಿ ಮಂದಿ, ವಿ ರೆಸ್ಪೆಕ್ಟ್ ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಗಾಂಧಿ ಆ್ಯಂಡ್ ಬುದ್ಧ. ಎಷ್ಟು ಮರ್ಯಾದೆ ಇದ್ರೆ ನಮಗೆ ಅಲ್ಲಿ ಹೋದರೆ, ನೀವು ಗಾಂಧಿ ಬುದ್ಧನ ಜಾಗದಿಂದ ಬಂದವರು ಮರ್ಯಾದೆ ಕೊಡ್ತಾರೆ. ನಾಂದೆ 48ನೇ ಇಸ್ವಿ ನಮಗೂ ಇತ್ತು, ನಿನಗೇನಾಯ್ತು 48ನೇ ಇಸ್ವಿ ಜಪಾನ್ಯಾಗ ಅಂತ ಕೇಳಿದೆ. ಅವ ಹೇಳ್ದೆ, ನಥಿಂಗ್ ಹ್ಯಾಪನ್ಡ್ ಇನ್ 1948. 48ನೇ ಇಸ್ವಿಗೆ ಏನೂ ಆಗಲಿಲ್ಲ. ಏನು ಅನಾಹುತ ಆದದ್ದಲ್ಲ 45ನೇ ಇಸ್ವಿಗೆ ಆಯ್ತು. ನಿಮ್ಗೆ ಗೊತ್ತದ, 6ನೇ ಆಗಸ್ಟ್ 9ನೇ ಆಗಸ್ಟ್ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಬಿತ್ತು. ಧ್ವಂಸ ಆಗೋದು. 5 ಮಿನಿಟ್ನಾಗ 2 ಲಕ್ಷ ಮಂದಿ ಹುಳ ಸತ್ತಂಗೆ ಸತ್ತೋಗ್ಬಿಟ್ರು. ಆ ಪಾದ್ರಿ ಹೇಳ್ತಾನೆ, ಹಿಂಸಾದ ಕೆಟ್ಟ ಮುಖ ನೋಡಿಬಿಟ್ಟಿವಿ ನಾವು. ಆಗ ನಾವೆಲ್ಲ ಶಿಕ್ಷಣ ತಜ್ಞರು ಕೂತ್ಕೊಂಡು ವಿಚಾರ ಮಾಡಿದ್ವಿ, ಹಿಂಸೆಯಿಂದ ಜಗತ್ತಿಗೆ ಒಳ್ಳೇದಾಗೋದಿಲ್ಲ, ನಾವು ಅಹಿಂಸೆಯನ್ನು ಅಪ್ಕೋಬೇಕು ಅಂತ ತೀರ್ಮಾನ ಮಾಡಿ 48ನೇ ಇಸ್ವಿಯಿಂದ ಪ್ಲ್ಯಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅವತ್ತಿಂದ ನಮ್ಮ ದೇಶದೊಳಗೆ ಯಾವುದೇ ಶಾಲೆಗೆ ಯಾವುದೇ ಮಗು ಹೋಗಲಿ, ಅವ್ನು ಹೇಳಿದ ಮಾತು ಇಂಗ್ಲೀಷ್ನಾಗಿತ್ತಪ್ಪ, ಮರಿಲಿಕ್ಕೆ ಸಾಧ್ಯ ಇಲ್ಲ, ನಾನು ಒಂದು ವರ್ಡ್ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ನು ಹೇಳ್ದ, ವಿ ಮೇಕ್ ಅವರ್ ಯಂಗ್ಸ್ಟರ್ಸ್ ಇನ್ಕೇಪಬಲ್ ಆಫ್ ವೈಲೆನ್ಸ್. ಭಾಳ ಧೈರ್ಯ ಬೇಕು ಹೇಳಬೇಕಾದ್ರೆ. ನಮ್ಮ ಹುಡುಗರು ಹಿಂಸಾವಾದಿಗಳು ಆಗಲಾರ್ದಂಗೆ ಮಾಡಿಬಿಟ್ಟಿವಿ ನಾವು ಅಂದ. ಐ ವಿಶ್ ವಿ ಕ್ಯಾನ್ ಸೇ ದ್ಯಾಟ್ ಸಮ್ ಡೇ. ಅವ್ಗಂದು ಹೆಂಗೆ ಮಾಡಿದ್ರಿ ಇದನ್ನ, ನೀವು ನೋಡ್ಕೊಂಬ ಅಂದ. ನೀವು ಹೇಳ್ತೀನಿ ಸ್ನೇಹಿತರೆ, ಪ್ರತಿಯೊಂದು ಶಾಲೆಯೊಳಗೆ ಮೆಂಟಾರ್ ಸ್ಕೀಮ್ ಮಾಡ್ಯಾರು. ಮೆಂಟಾರ್ ಸ್ಕೀಮ್ ಅಂದರೆ 10 ಜನ ಹುಡುಗರಿಗೆ ಒಬ್ಬ ಟೀಚರ್ ಇನ್ಚಾರ್ಜ್, ನೋಟ್ಬುಕ್ ಕರೆಕ್ಷನ್ ಮಾಡೋದಲ್ಲ, ಅದು ಇದ್ದೇ ಇರ್ತದೆ. 10 ಹುಡುಗರು ಪರ್ಸ್ನಲ್ ಜವಾಬ್ದಾರಿ ಅನ್ನೊಂದು. ಆ ಟೀಚರ್ ಹುಡುಗ ಮನೆಗೆ ಹೋಗ್ತಾರೆ, ಅಜ್ಜ ಅಜ್ಜಿಗೆ ಹೇಳ್ತಾರೆ, ಈ ಹುಡುಗ ಏನಾರ ಕ್ರೂರ ಕೆಲಸ ಮಾಡಿದ ಅಂದ್ರೆ ನನಗೆ ಫೋನ್ ಮಾಡಿರಿ. ಸಣ್ಣ ಕೆಲಸ ಮಾಡ್ತಾನವ, ಮಗ್ಗಲ ಮನೆಗೆ ಗ್ಲಾಸ್ ಹೊಡಿತಾನೆ, ನಾಯಿ ಕಲ್ಲು ಹೊಡಿತಾನೆ, ಯಾವುದೋ ಹುಡುಗನ ಚಿವುಡ್ತಾನೆ, ತಕ್ಷಣ ಫೋನ್ ಹೋಗ್ತದೆ ಅವರಿಗೆ. ಆ ಟೀಚರ್ ಏನು ಮಾಡ್ತಾರೆ, ಆ ಮಗುನ ಕರ್ಕೊಂಡು ಹೋಗಿ ಗಾರ್ಡನ್ಯಾಗ ಒಂದು ಕಡೆ ಕೂಡಿಸಿ, ನೀನು ಮಗ್ಗಲ ಮನೆಗೆ ಗ್ಲಾಸ್ ಹೊಡೋದೇನೋ ನೀನು? ಹೌದು. ನಿಮಗೆ ಹೆಂಗೆ ಗೊತ್ತಾತ್ರಿ ಮೇಡಮ್? ಹೆಂಗೆ ಗೊತ್ತಾತಂದ್ರೆ ನಾ ಮೆಂಟರ್ ಎಲ್ಲ ನಿನ್ಗೆ ಗೊತ್ತದ, ಎಲ್ಲ ಗೊತ್ತದ ನನಗೆ. ಆಗಲೇ ಬೆಳಿಗ್ಗೆ SP ಹೇಳಿದರು, ನೆನಪದೆ ನಿಮಗೆ? ಟೀಚರ್ ಹೇಳಿದ ಖರೆ ಅನ್ನಿಸ್ತು ಹೊತ್ತಾಗ ನಾ ಹೇಳಿದ ಖರೆ ಅನ್ನಿಸ್ತಿಲ್ಲ ನನ್ನ ಮಗಳಿಗೆ ಅಂತ ಹೇಳಿದರು. ಇದು ಖರೆ ಅದ, ನಿಮ್ಗೆ ಗೊತ್ತದ, ನಿಮಗೂ ಎಲ್ಲ ಅನುಭವ ಆಗ್ಯದ. ಎಷ್ಟೋ ಸಲ ಆಗಿಲ್ಲ, ಪೇರೆಂಟ್ಸ್ ಕರ್ಕೊಂಬರ್ತಾರೆ ಮಕ್ಕಳನ್ನ, ನಮ್ಮ ಹುಡುಗ ಒಂದು ಸ್ವಲ್ಪ ಬುದ್ಧಿ ಹೇಳ್ರಿ ಮೇಡಮ್ ಅಂತ. ಅವ್ರ ಹುಡುಗ ನೀವು ಬುದ್ಧಿ ಹೇಳ್ಬೇಕು, ಯಾಕಂದ್ರೆ ನೀವು ಹೇಳಿದ ಕೇಳ್ತ ಹುಡುಗ ಅವ್ರು ಹೇಳಿದ ಕೇಳೋದಿಲ್ಲ. ಇದು ಎಷ್ಟು ಚಂದ ಬಳಸ್ಕೊಂಡಾರ ಜಪಾನ್ಯಾಗ ಅಂದರೆ, ಟೀಚರ್ ಹೇಳ್ತಾರೆ ವೈಲೆನ್ಸ್ ಈಸ್ ಬ್ಯಾಡ್, ವೈಲೆನ್ಸ್ ಈಸ್ ಬ್ಯಾಡ್, ವೈಲೆನ್ಸ್ ಈಸ್ ಬ್ಯಾಡ್. 2 ವರ್ಷದಿಂದ 20 ವರ್ಷ ತನಕ ಕಂಟಿನ್ಯೂಸ್ ಆಗಿ ವೈಲೆನ್ಸ್ ಈಸ್ ಬ್ಯಾಡ್ ಅಂದರೆ ಏನಾಗ್ತದೆ ಗೊತ್ತೇನು? ಇಂಡಾಕ್ಟ್ರಿನೇಷನ್. ತಲೆ ಕೂತ್ಬಿಡ್ತು ಹುಡುಗ, ಅವಾಗ ಆಗೋದೇ ಇಲ್ಲ ವೈಲೆನ್ಸ್ ಆಗಲಿಕ್ಕೆ. ನೀವು ಜಪಾನ್ ಇತಿಹಾಸ ತೆಗೆದು ನೋಡ್ರಿ, ದೇ ವರ್ ದ ಮೋಸ್ಟ್ ವೈಲೆಂಟ್ ಪೀಪಲ್ ಅರ್ಲಿಯರ್. ಚೇಂಬರ್ಸ್ ಆಫ್ ಶಾವಲಿನೆಲ್ಲ ಅಲ್ಲೇ ಇದ್ದದ್ದು. ಆದರೆ ಇದಾದ ಮೇಲೆ ಪೂರ್ತಿ ಅಹಿಂಸಾ ರಾಷ್ಟ್ರ ಆಗಿ ಹೋಯ್ತಲ್ಲ ಅದು. ಇವತ್ತಿಗಾದ್ರೂ ಜಪಾನಲ್ಲಿ ಹೇಳ್ತಾರೆ, ಅವರ್ ಕಂಟ್ರಿ ಬಿಕೇಮ್ ನಾನ್ ವೈಲೆಂಟ್ ಬಿಕಾಸ್ ಆಫ್ ಟೀಚರ್ಸ್, ನೋಬಡಿ ಎಲ್ಸ್. ಟೀಚರಿಂದ ದೇಶ ಬದಲಾಯಿತು ಅಂತ ತಿಳ್ಕೊಂಡು. ನೀವು ಹಿರೋಶಿಮಾಕ್ಕೆ ಹೋಗಬೇಕು, ನೀವು ಜಪಾನಿಗೆ ಹೋಗೋದಾತಂದ್ರೆ ಟೋಕಿಯೋ ಮಿಸ್ ಆದರೆ ಏನು ದುಃಖ ಪಡಬೇಡ್ರಿ, ಕನ್ಫ್ಯೂಸ್ಡ್ ಬೆಂಗಳೂರು ಅದು. ಬಟ್ ಡೋಂಟ್ ಮಿಸ್ ಹಿರೋಶಿಮಾ. ನನಗೆ ಎಷ್ಟೋ ಸಲ ಕನಸಿನಾಗ ಬರ್ತದೆ ಹಿರೋಶಿಮಾ ಜಾಗ. ಆ ಯಾವ ಜಾಗದಾಗ ಬಾಂಬ್ ಬಿತ್ತಲ್ಲ, ಆ ಬಿಲ್ಡಿಂಗ್ ಹಂಗೆ ಇಟ್ಟಾರ, ಇನ್ನು ಅರ್ಧ ಸುಟ್ಟು ಕರಕಾಗ್ಯದ ಬಿಲ್ಡಿಂಗ್. ಅದು ಡೋಮ್ ಶೇಪ್ಡ್ ಬಿಲ್ಡಿಂಗು, ಕರಕಾಗಿ ಹೋಗ್ಯದ. ಅದು ಹಾಗೆ ಇಟ್ಟಾರ ಬಿಲ್ಡಿಂಗು. ಅದು ಸುತ್ತಲ ಒಂದು 50 ಎಕರೆ ಬ್ಯೂಟಿಫುಲ್ ತೋಟ ಮಾಡ್ಯಾರ. ಇಟ್ಟು ಚಂದ ತೋಟ ಮಾಡ್ಯಾರ ಅದನ್ನು. ನಾ ಎಷ್ಟೋ ಜನ ಜಪಾನಿ ಫ್ರೆಂಡ್ಸ್ ಕೇಳಿದೆ, ಅದನ್ನ ಯಾಕೆ ಇಟ್ಟಿರೋ ಮಾರ ಕಣ್ಣು ಚುಚ್ಚಂಗೆ, ಸುಟ್ಟು ಕರಕಲಿ ಬಿಲ್ಡಿಂಗ್ ತೆಗೆದು ಹಾಕಬಾರ್ದು ಅದನ್ನು.
ತೆಗಿಯಂಗಿಲ್ಲ ಅಂದ್ರೆ ಮುದ್ದಾಮಿಟ್ಟಿವಿ ಅಂದ್ರೆ ಅವರು. ಯಾಕಂದ್ರೆ ದಯವಿಟ್ಟು ಗಮನಿಸ್ರಿ ಮೌಲ್ಯಗಳನ್ನು ಹೆಂಗೆ ಕಲಿಸ್ತಾರಂತ. ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ತೋಟಕ್ಕೆ, ಹುಡುಗರಿಗೆ ಹೇಳ್ತೀವಿ, ನಿನ್ನ ಮನಸ್ಸಿನಾಗ ಕ್ರೌರ್ಯ, ಹಿಂಸೆ, ಕೋಪ, ತಾಪ ಬಂತಂದ್ರೆ ನಿನ್ನ ಜೀವನ ಆ ಬಿಲ್ಡಿಂಗ್ನಂಗೆ ಆಗ್ತದೆ. ಮನಸ್ಸಿನಾಗ ಶಾಂತಿ ಇದ್ರೆ ನಿನ್ನ ಜೀವನ ಈ ತೋಟದಂಗೆ ಆಗ್ತದೆ ಅಂತ. ಎಂಥ ಚಂದ ಕಲಿಸೋ ರೀತಿ ಅಲ್ಲ. ಅದು ಮೌಲ್ಯಗಳನ್ನು ಕಲಿಸೋದು ಬರೀ ಕ್ಲಾಸ್ ರೂಮ್ನಾಗೆ ಅಂತಲ್ಲ, ಹೊರಗಡೆ ಆಗ್ತದೆ. ಆವತ್ತು ನನಗೆ ಅನಿಸ್ತು, ಇಡೀ ದೇಶ ಬದಲಿ ಮಾಡುವಂಥ ಶಕ್ತಿ ಮೇಷ್ಟ್ರಿಗೆ ಮಾತ್ರ ಇರುವಂಥದ್ದು, ಇನ್ಯಾರಿಗೂ ಇಲ್ಲ. ದಯವಿಟ್ಟು ಗಮನಿಸ್ರಿ, ಯಾವ ಪ್ರೊಫೆಷನ್ಯಾಗ ನಿಮ್ಮ ಮುಂದೆ 40 ಹುಡುಗರು ಕೂತು ನೀವು ಹೇಳಿದ್ದನ್ನು ಕೇಳ್ತಾವೆ ಹೇಳ್ರಿ. ಹಸಿ ಮಣ್ಣಿದ್ದಂಗೆ ಕೈಯಾಗದು. ಅದನ್ನು ನಾನು ದೇವರೇ ಮಾಡ್ಬೋದು, ದೆವ್ವಾರೇ ಮಾಡ್ಬೋದು. ನಾನು ಚಲೋ ಮೌಲ್ಯ ಕಲಿಸಿದೆ ಅಂದರೆ ಆ ಹುಡುಗ ದೊಡ್ಡವಾಗ್ತಾನೆ, ನೆನೆಸ್ತಾನೆ ನಿಮ್ಮನ್ನು. ಇವತ್ತು ಹೆಂಗೆ ಹಿಂದೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಪಂಜಾಬ್ ಹೋಗಿ ಅವ್ರ ಟೀಚರ್ ನಮಸ್ಕಾರ ಮಾಡಿ ಬಂದರು. ಹೋಗಿ ಅವ್ರ ಟೀಚರ್ ಆರಾಮಿಲ್ಲ ಅಂತ ಗೊತ್ತಾದಾಗ ಹೋಗಿ ನಮಸ್ಕಾರ ಮಾಡಿ ಬಂದರು. ಈ ಶಕ್ತಿ ಮೇಷ್ಟ್ರಿಗೆ ಮಾತ್ರ ಇರೋದು, ಪ್ರೈಮ್ ಮಿನಿಸ್ಟರ್ ನಮಸ್ಕಾರ ಮಾಡಿಸ್ಕೊಳ್ಳುವಂಥ ಶಕ್ತಿ, ಉಳಿದವ್ರಿಗಿಲ್ಲ. ಆದರೆ ಅದ್ಭುತ ಆಗ್ತದೆ. ಅಂಥ ವೃತ್ತಿಗೆ ನಾ ಸೇರಿದವ ಅಂತ ಅಭಿಮಾನ ನನಗಿರಬೇಕಾಗ್ತದೆ.